ಇವತ್ತಿಗೆ ಇಲ್ದ. ಓಹೋ ಹೋ, ಏನ್ ಪಾರ್ವತಿಯ ಎಂತ ಕಾಯ್ತಿದ್ದೆ? ಆಗಲಿಂದ ಓಲ್ ದೂರ ನಿಂತ್ಕ ಕಾಣ್ತಿದ್ಯಪ್ಪ, ಎಂತದೋ ಕಾದಂಗಿತ್ತು. ಎಂತದ? ಅಯ್ಯೋ, ಈ ಕಿಚ್ಚಿಡ್ದಲ್ಲಿ ಈಗಲೇ ಬರ್ಕ ಎಂತ ಒಂದು ತರಕಾರಿ ಇಲ್ಲ ಮನೆ. ಹೋ ಹಾ ಹಾ, ಗಿರ್ಜಾ ಬಂದ್ಯಾ? ಬಾಬಾ. ಎಂತ ಪಾರ್ವತಿ ಅಕ್ಕ, ಎಂತ ಕಾಯ್ತಿದ್ರಿ? ಅಯ್ಯೋ ಅದಾ, ಕಾಣ್ ನೀನೇ ಕಾಣ್. ಇನ್ನು ಒಂದು ಗಳಿಗೆಲ್ ಬಪ್ಪು. ಅದ್ಯಂತ ಮರತಿ ಆ ನಮ್ಮನಿದ, ಅದ್ಯಂತ ಒಂದು ಕಾಣಿಕೆ ಆಯ್ತು. ಎಂತ ಇಲ್ದ? ನೀನು ಸಿದ್ದರಾಮಯ್ಯ ಕೊಟ್ಟ ದುಡ್ಡಲ್ಲಿ ಎಂತ ಮಾಡಿದೆ? ಈಗಂತೂ ಬತ್ತಿಲ್ಲ ಅಲ್ಲ, ಬಂದ ದುಡ್ಡಲ್ಲಿ ಎಂತ ಮಾಡಿದ್ಯಾ? ಅಯ್ಯೋ ಅದು ನಮ್ಮನಿಗೊಂಡು ಎಲ್ಲಿ ಇಡತ್ತೆ. ಬಂದಂಗು ತಿಂಗಳಿಗೆ ನಂಗೆ ಕೊಡ ಖರ್ಚಿ ದುಡ್ಡಿಲ್ಲ, ಮಳೆಗಾಲ ಅಲ್ದ ಕೊಡು ಅಂತ ಹೇಳಿ ಎಲ್ಲ ತಗೊಂಡು ಈ ಸತಿ ಖಾಲಿ ಮಾಡ್ತಾ. ನಾ 1 ರೂಪಾಯಿ ಇಟ್ಕೊಂಡ್ಲ. ನಿಜವಾಗಲೂ ಅಷ್ಟೇಯಾ? 1 ರೂಪಾಯಿ ಇಟ್ಕೊಂಡ್ಲೆ ನೀನು? ನಾನು ಆ ದುಡ್ಡಿಂದ ಎಂತ ತಗೊಂಡಿದ್ದಿ ಕಾಣ್. ನಾ ದುಡ್ಡು ಹಾಳು ಮಾಡಲೇ ಇಲ್ಲ. ಅದು ಹೌದಾ? ಎಂತ ತಗೊಂಡೆ ಮರತಿಯ? ಅದಾರು ಹೇಳಲ್ಲ. ಆಗಲಿಂದ ಬತ್ತು ಅಂತ ಹೇಳ್ತೆ ಹೊರತು ಎಂತ ತಗೊಂಡೆ ಅಂತ ಹೇಳುದಿಲ್ಲಕ್ಕ. ತಡಿ ಇನ್ನೇನು 1 ಗಳಿಗೆಲ್ ಬತ್ತು, ನೀನೇ ಕಾಣ್ಲಕ್ಕ. ಒಂದು ಫೋನ್ ಮಾಡ್ಕಂತಿ, ಎಲ್ಲಿದ್ದೋಕೆ ಅಂತಿ. ತಡಿ. ಹಲೋ, ಎಂತ ಗಾಡಿ ಇವತ್ತಿಗೆ ಬತ್ತಾ ಇಲ್ಲಿ ನಾಳೆ ಬೆಳ್ಮುಚ್ಚ ಆಗ್ತಾ? ಇಲ್ಲ ಮೇಡಮ್, ಬಂತ್ ಇಲ್ಲೇ ಹತ್ರ ಇತ್ತು, ನಿಮ್ಮನೆ ಹತ್ರವೇ ಇತ್ತು. ಹಾ, ಅಡ್ಡಿಲ್ಲ, ಬೇಗ ಬನ್ನಿ. ನನ್ನ ಗಾಡಿ ಬಂತಲ್ಲ, ಅದ್ರೊಳಗೆ ಬತ್ತಾನ. ಓ, ಬಂತ ಗಾಡಿ ಬಂತ? ಅಯ್ಯಬ್ಬ, ಅಯ್ಯಬ್ಯ, ಇದಕ್ಕೆ ಇಷ್ಟೆಲ್ಲ ಮಾಡ್ಕ ಹಂಗಾರೆ? ಇದೆಂತ ಪಾರ್ವತಿ ಅಕ್ಕ, ಗಾಡಿಗಿಂತ ಐಟಮೇ ದೊಡ್ಡದಿದ್ದಂಗಿತ್ತಲ್ಲ. ಸೀದಾ ನಿಮ್ಮನೆ ಒಳಗೆ ಹೊತ್ತೇನೋ. ಬನ್ನಿ, ಎಂತನ್ ಕಾಂಬ. ಹೌದೌದು, ಸೀದಾ ಒಳಗೆ ಹೊತ್ತಿತ್ತು. ಬಾ ನಿಂಗೆ ಎಂತಂದು ಹೇಳ್ತಿ ಬಾ. ಆಗ ಹೋಗ, ಅಕ್ಕಣಿ ಅಜ್ಜಿ ಬತ್ತಿದ್ರು. ಬಾ ಒಳಗೆ ಹೋಪ, ನಿಮ್ಮನೆ ಒಳಗೆ ಬಪ್ಪುರವರು. ಹೌದಲ್ಲ, ಅಕ್ಕನ ಅಜ್ಜಿ ಬಂದ್ರು. ಒಳ್ಳೇದಾಯ್ತು. ಬರ್ಲಿ. ಅವ್ರ ಮನೇಲಿ ಒಂದೇ ಇತ್ತಂದಲ್ಲ, ನಮ್ಮ ಮನೇಲಿ ಇತ್ತಿಯಲ್ಲ. ಓದಿ ಅಂತ ಮಾರತಿಯ ಕಾಂಬ. ಅಯ್ಯಯ್ಯಯ್ಯಯ್ಯ, ನಾವಿಬ್ರು ಬಪ್ಪರೊಳಗೆ ಅಲ್ಲ ಮುನ್ನಡಿ ಇಳಿಸಿ ಆಯ್ತು. ನಾವೊಂದು ಹಸಿಯಾರು ಹಾಸ್ತಿದ್ವಿ. ಅಲ್ಲ, ಅದು ಹಪ್ಪಿ ಅಜ್ಜಿ ಮನೆ ಗೊಂಡಲ್ದ? ಹೌದು, ಅದೇ ಗೊಂಡು. ಹಾಗಂದು ಈ ಕೆಲ್ಸಕ್ಕೆ ಸೇರ್ತಾ? ಹೌದಿರ್ಕ. ಅಲ್ಲ, ನೀ ಎಂತ ತೋರಿಸಿದೆ ಹೇಳಲ್ಲ. ತಡಿ, ಆ ಗಂಡ ಹತ್ರನೇ ಅದನ್ನ ತೆಗ್ತಿ ಕಾಣೀಗ. ಹಾಂ, ತೆಕ್ಸ್ ಮರತಿ. ಅದ್ರೊಳಗೆ ಎಂತ ಸುಡ್ಗಾಡು ಬರ್ದಿತ್ತು, ನಂಗೆ ಓದಕ್ಕರು ಬತ್ತ. ಕನ್ನಡ ಅಲ್ಲಪ್ಪ, ಬೇರೆ ಭಾಷೆಯಲ್ಲಿ ಬರ್ದಂಗಿತ್ತಪ್ಪ. ನಂಗೆ ಓದಕ್ಕೆ ಬತ್ತಿಲ್ಲ ಅದು. ಎಂತಂದು ಬೇಗ ತೆರ್ಸು, ನಂಗೆ ಕಾಣ್ಕೊಂಬಾಗಿತ್ತು ಮರತಿ. ಪಾರ್ವತಿಯ, ಎಂತ ತಕೊಂಡ್ಯಾ? ದೊಡ್ಡದೆಂತದು ಫ್ರಿಜ್ ಕಾಣಂಗಿತ್ತು. ಓ, ಅಕ್ಕಣಿ ಅಜ್ಜಿ ಬಂದ್ರಿಯಾ? ನೀವು ಬತ್ಕ ಅಂತ ನಾವಿಬ್ರ. ನಿಮ್ಗಾರು ಗೊತ್ತಾಯ್ತು ಕಣ್ರಿ ಅದು ಫ್ರಿಜ್ ಅಂದ. ನಮ್ಮ ಗಿರ್ಜಂಗೆ ಇನ್ನೂ ಗೊತ್ತಾಯಿಲ್ಲ, ಕೊಂಡ್ಬಿಟ್ಕ ಅಂತ ಇತ್ತು. ಅಯ್ಯೋ, ನಮ್ಮನೆ ತಪ್ಪತ್ತಿಗೂ ಹಿಂಗಿದೆ ಬಾಕ್ಸಲ್ಲಿ ಬಂದಿತ್ತು ಕಣ್. ಹಂಗಪ್ಪ ಗೊತ್ತಿತ್ತು, ಇಲ್ಲಾಂದ್ರೆ ನಾನು ಎಲ್ಕೊಂಡಿದ್ದೀನಿ ಹಿಂಗಿದೆಲ್ಲ. ತಗೊಂಡು ತುಂಬ ವರ್ಷ ಆಯ್ತಲ್ಲ, ನಮ್ಮ ಫ್ರಿಜ್ ಹಾಳ್ತಾಯಿತ್ತು. ಇನ್ನೊಂದು ಹೊಸ ಕಾಣ್ತಿತ್ತು. ಸ್ವಲ್ಪ ದಿವಸ ಹೊಯ್ಲಿ ಅಂತ ಸುಮ್ಮನೆ ಆಯ್ಕೊಂಡಿದ್ದೀನಿ. ನಿಮ್ಗೇನು ಅಕ್ಕಣಿ ಅಜ್ಜ, ಹಂಗಿದಾರು ತಕೊಂಬ್ರಿ. ಈಗೆಲ್ಲ ಫ್ರಿಜ್ ಒಳಗೆ TV ಬತ್ತಲ್ಲ, ಹಂಗಿದ್ಬೇಕಾ ತಕೊಂಬ್ರಿ ನೀವು. ನಾವೊಂದು ಸಾಧಾರಣ ತಗೊಳದೆ, ಅದೇ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿತ್ತಲ್ಲ, ಅದು ಹಾಳು ಮಾಡಿದೆ. ಹಾಗೆ ಇಟ್ಟು ಒಂದು ಫ್ರಿಜ್ ತಗೊಂಡು 20,000 ಆಯ್ತು ಇದಕ್ಕೆ. ಅಯ್ಯ ಅಬ್ಬ್ಯಾ, 20,000 ಫ್ರಿಜ್ಜಿಗೆ ಕೊಟ್ಟಿಯನ ನೀನು? ಅಷ್ಟಪ್ಪ ಸಿದ್ದರಾಮಯ್ಯನ ದುಡ್ಡು ಬಂದಿತ್ತ ನಿಂಗೆ? ಇಲ್ದ, ಅಷ್ಟೆಲ್ಲ ಬರಲಿಲ್ಲ. ಒಂದು 5-6 ಸಾವಿರ ನಾ ಹಾಕದ್ದೆ. ಹಾಗೆ ಹೊಟ್ಟೆ ಬಾಯಿ ಕೊಟ್ಟು ಇಟ್ಟದ್ದು ಬೇಕಲ್ಲ ಎಂತಾರು. ಹೌದೌದು, ಮನೆಗೆ ಒಂದಲ್ಲ ಒಂದು ಸಾಮಾನು ಬೇಕಲ್ಲ, ಒಂದೊಂದೇ ಹಿಂಗೆ ತಗೊಂಡು. ಮಗ, ಇನ್ನು ಓಪನ್ ಮಾಡಲ್ಲ, ಕಾಂತ ಹೆಂಗಿತ್ತು ಅನ್ಕಂಡು. ಪಾರ್ವತಿ ಅಕ್ಕ, ಮನೆ ಒಳಗೆ ಹೋಗಿ ಓಪನ್ ಮಾಡುವಲ್ಲ, ಮತ್ತೆ ಹೊರಗೆ ಮಣ್ಣಿತ್ತಲ್ಲ, ಧೂಳು ಹಾಪಕ್ಕಿತ್ತು. ಅಡ್ಡಿಲ್ಲ, ತಕಬ ಒಳ ಹಾಪ. ಇದೆಂತ ಪಾರ್ವತಿ, ಅದದ್ದು ಹಾಂತ ಫ್ರಿಜ್ ಇಷ್ಟು ದೊಡ್ಡದು ಅಂತಕ್ಕ ನಿಂಗೆ? ಎಂತಲ್ಲಿ ಇಟ್ಕೊಂಡ್ಕಿತ್ತು? ನಾನು 20,000 ಕೊಡ್ಲಿಯಾ? 20,000ಕ್ಕೆ ಇದೆ ಕಮ್ಮಿ, ಇನ್ನೂ ದೊಡ್ಡದು ಬರ್ತಿತ್ತು. ಹೌದು ಬತ್ ಎಲ್ಲ ಬರ್ತೇನೆ ನಿಮ್ಮ ಪಾರ್ವತಿ, ಇನ್ನೂ ದೊಡ್ಡದಮ್ಮ. ಎಂತ ಆನಿಯಾ? ಹಾಂಗ
ಅದಲ್ದೆ ಅಕ್ಕನಿಜ್ಜ ನಾವು ದುಡ್ಡು ಕೊಟ್ಟದಲ್ದ ಹಂಗಪ್ಪೋಯ್ ನಾನು ಹಿಂಗೆ ಸುಮ್ಮನೆ ಹೇಳ್ದೆ ಹೇಳ ತಮಾಷೆಗೆ ಬೇಜಾರು ಮಾಡ್ಕೊಂಬೇಡ. ಇಲ್ಲ ಅಕ್ಕನಿಜ್ಜ ನಿಮ್ಮ ಮಾತಿಗೆಲ್ಲ ಬೇಜಾರು ಮಾಡ್ಕೊಂಬತ್ತ ಅದ್ರಲ್ಲ ಎಂತ ಬೇಜಾರು. ಅಲ್ಲ ನೀವು ಹಿಂಗೆ ಮಾತಾಡ್ತೀರಿ, ಆ ಫ್ರಿಜ್ ಓಪನ್ ಮಾಡಿ ತೋರಿಸ್ರಿ ಹೆಂಗಿತ್ತು ಕಾಂಬ, ಓಪನ್ ಮಾಡ ನಿನ್ ಕೈ ಯಾರೇ. ಬಾ ಬಾ ಓಪನ್ ಮಾಡುವ, ಹೆಂಗಿತ್ತು ಕಾಂಬ. ಪಾರ್ವತಿಯ ಫ್ರಿಜ್ ನಿನ್ಕಿಂತ ಉದ್ದ ಇಲ್ದಾನ? ಹೌದು ನನಗಿಂತ ಚೂರು ಉದ್ದ ಇದ್ದಂಗೆ ಇತ್ತು ಅಲ್ದ ಅಕ್ಕನಿಜ್ಜ. ವಾವ್ ಎಷ್ಟು ಒಳ್ಳೆ ಇತ್ತಲ್ಲ ಫ್ರಿಜ್ಜ. ಶೇ ನಾನು ಗೃಹಲಕ್ಷ್ಮಿ ದುಡ್ಡು ಇಟ್ಕೊಂಡಿದ್ದಿತ್ತು, ನಮ್ಮನೆಯಲ್ಲೂ ಹಿಂಗಿದ್ದು ಅಂತ ತಕ ಬರ್ಲಿಕ್ಕಿದ್ದಿತ್ತು. ಈ ನಮ್ಮನಿಗೆ ಗೊಣ ಸಿಕ್ತಲ್ಲ, ₹1 ಮನೇಲಿ ಇಡೋಕೆ ಬಿಡುದಿಲ್ಲ. ಇನ್ನಾರು ಒಟ್ಟು ಮಾಡಿ ಇಡು ಅಂತ ಹೇಳಿದ್ರೆ ಆಕೆ ಚಿಡೋದು ಈಗ ದುಡ್ಡೇ ಬರ್ತಿಲ್ಲ. ಹೌದು ಮರತಿ, ಈಗ 2-3 ತಿಂಗಳಾಯ್ತು ಆ ಕಿಚ್ಚಿಡೋದು ಓಟ್ ಅದೇ ಅದು ಗೃಹಲಕ್ಷ್ಮಿ ದುಡ್ಡೇ ಪತ್ತಿ ಇಲ್ಲ ಕಣ್. ಅದೀಗ ಬತ್ತಿದ್ರೆ ಒಂದು 2 ತಿಂಗಳಿಗೆ ಹಾಕಿ 2 ತಿಂಗಳು 4,000 ಆತಿತ್ತು. ಇನ್ನೂ ಒಂಚೂರು ದೊಡ್ಡ ಫ್ರಿಜ್ ತಗೊಳ್ಲಕ್ಕಿದ್ದಿತ್ತು. ಹೌದು ನನಗೂ ಬರಲ್ಲ ಮಕ್ಕಳೇ, ನನಗೆ 60 ವರ್ಷದ ದುಡ್ಡೊಂದು ಬತ್ತೆ ಅಷ್ಟೇ, ಗೃಹಲಕ್ಷ್ಮಿ ದುಡ್ಡು ಬರಲಿಲ್ಲಪ್ಪ. ಅದೆಲ್ಲ ಇಪ್ಪಲರಿ ಬತ್ತ. ಓ ನಿಮಗೂ ಬರಲಿಯಾ? ನಾನು ಎಣ್ಸ್ಕೊಂಡು ನಂಗೆ ಮಾತ್ರ ಬರಲ್ಲ, ಮಾಯಿಗೇನು ಬತ್ತಿತ್ತಾ ಅನ್ಕಂಡು. ಮಾಯಿಗೂ ಬರಲಿಯಾ? ನಾನು ನನ್ನ ಬದಲು ಮಾಯಿ ಹೋಯ್ತೇನೋ ಹಾಗೆ ಎಣ್ಸ್ಕೊಂಡು. ಇಲ್ಲ ಓಟ್ ಆದ್ಮೇಲೆ ಇತ್ತಲ್ದ, ಓಟ್ಗಿಂತ ಮುಂಚೆಯೇ ಕಾಂತ ಯಾರಿಗೂ ಪತ್ತಿ ಇಲ್ಲ. 2-3 ತಿಂಗಳಾಯ್ತು ಗೃಹಲಕ್ಷ್ಮಿ ದುಡ್ಡಿಲ್ಲ, ಎಂಥ ದುಡ್ಡು ಇಲ್ಲ, ಎಲ್ಲ ಓಟ್ ಆಪಲ್ಲರಿಗಷ್ಟೇ. ಹೌದಪ್ಪ, ಮತ್ತೀಗ ಯಾವತ್ತು ಮಾಡ್ರೆ ಪುರೈಸತ್ತಾ? ಸರ್ಕಾರ ಮುಂದೆ ಮುಚ್ಚಿ ಹೊತ್ತು ನಮ್ಮಿಂದ ಓಟ್ ತಗೊಂಬಲ್ಲರಿಗೆ ಹೇಳ್ತು, ಅದು ಕೊಡ್ತಿ ಇದು ಕೊಡ್ತಿ ಅಂತ. ಆ ಗ್ಯಾರಂಟಿ ಈ ಗ್ಯಾರಂಟಿ, ಈಗ ನಾವೇ ಗ್ಯಾರಂಟಿ ಇಲ್ಲ ಅಲ್ಲದೆ. ಅದೇನೋ ನಿಜ ಕಾಣ್, ಯಾವ ಗ್ಯಾರಂಟಿಯೂ ಇಲ್ಲ. ಆರು ನೀ ಅದಿಲ್ಲ ಮರತಿ, ಆ ಬಂದ ದುಡ್ಡು ಆರು ಉಳಿಸ್ಕೊಂಡು ಒಂದು ಫ್ರಿಜ್ ಆರು ತಗೊಂಡೆ. ನಮ್ಮ ಬಂದ ದುಡ್ಡು ಎತ್ತು ಹೋಯ್ತಂದಿಲ್ಲ. ನನ್ನ ದುಡ್ಡಂತೂ ನಮ್ಮನಿಗೆ ಗೊಣಸೇ ಹಾಳು ಮಾಡಿ ತೆಗಿತ್ಕಾಣ್. ಅಲ್ಲ ನಮ್ಮನಿಗೆ ಗಂಡಸೇನು ಕಮ್ಮಿ ಇತ್ತನ್ನು ಮಾಡಿದ್ಯಾ? ನನ್ನ ಹತ್ರನೂ ಕೇಂತ ದುಡ್ಡು ಖರ್ಚಿ ದುಡ್ಡಿಲ್ಲ ಕೊಡ್ಕೊಡ. ನಾನು ಅದಕ್ಕೆ ಹೋಯ್ತು ಅಂತ ಹೇಳಿ ಹೆಂಗೋ ಸಾಕ್ಷಿ ಅಂತ ಫ್ರಿಜ್ ತಗೊಬಂದು. ಫ್ರಿಜ್ ತಗೊಬಂದಿಯೇ ನಮ್ಮನಿಗೆ ಗಂಡಸಿ ಗೊತ್ತಿಲ್ಲ, ಗುತ್ತಾರ್ಕ್ ಒಂದು ಹೋಗಿತ್ತು ನನ್ನೀಗ. ಶಂಕರ ನಂಗೆ ಗೊತ್ತಿದ್ದು ತಂದ ನೀನು ಈಗ ಬಂದು ಬೈತಿಲಿಯಾ ಗಂಡಸು? ಬೊಯ್ಯೋಕೆ ಅಂತ ನಾ ಇಂಥ ಕಳ್ತನ ಮಾಡೋಕೆ ಹೋಯ್ದ್ಯಾ? ನಂಗೆ ಬಂದು ದುಡ್ಡನ್ನು ನಾ ತಗೊಂಡೆ. ನಿನ್ನೆ ಹೇಳ್ರು ಸಾಕಿ ಈತ ಗಂಡಸಿಗೆ, ನಂಗೆ ಅಲ್ಲಿ ಸಾಲ ಇತ್ತು ಇಲ್ಲಿ ಸಾಲ ಇತ್ತು, ನಂಗೊಂದು 5,000 ಕೊಡ ಅಂತ ಹೇಳ್ತಿತ್ತು. ಅದಕ್ಕೆ ಹೇಳಲೇ ಇಲ್ಲ ನಾನು ಎಂಥದೇ ಐಲಿ ಅನ್ಕೊಂಡು. ಅಡ್ಡಿಲ್ಲ ಮಾರತಿ, ನೀವು ಒಳ್ಳೆ ಗಟ್ಟಿಗಿರ್ತಿ. ಮತ್ತೆ ಎಂತ ಮಾಡೋದು ಅಕ್ಕನಿಜ್ಜ, ಹೆಂಗಾರು ಬದುಕಲ್ಲ ಸುಳ್ಳು ಬಂಗಳಿ ಮಾಡಿ. ಹಂಗಂದು ಎಲ್ಲರಿಗೂ ಸುಳ್ಳು ಹೇಳೋಕೋತಿಲ್ಲ. ನಮ್ಮನಿಗೆ ಗಂಡಸಾಪಕ್ಕೆ ಕೊಯ್ಯಲ್ಲಿ 1 ಪೈಸೆ ಉಳಿಸೋದಿಲ್ಲ ಹಂಗಪ್ಪ. ಹೌದು ನೀ ಮಾಡಿದ್ದು ಸರಿ ಇರತ್ತೆ ಬಿಡು, ದುಡ್ಡು ಉಳಿಸ್ದಿರ ಮೇಲೆ ಎಂತ ಮಾಡೋದು ಮತ್ತೆ ಹೀಗಿದೆಲ್ಲ ಮಾಡ್ತೀಯ. ಹೌದಾ ಕಣಜ್ಜ. ಅಲ್ಲ ನೀವೆಲ್ಲ ಎಂತ ಮಾಡ್ರಿ? ಗೃಹಲಕ್ಷ್ಮಿ ದುಡ್ಡು ಬಂದಷ್ಟು ದಿವಸ ತಗೊಂಡಿರಿಯಾ? ತಗೊಂಡ ದುಡ್ಡು ಹಾಳು ಮಾಡಿರಿಯಾ, ಇಲ್ಲ ನಮ್ಮ ಪಾರ್ವತಿ ಕಣಂಗೆ ಫ್ರಿಜ್ ಗಿಜ್ ಹಂಗಿದೆ ಅಂತಾರು ತಗೊಂಡಿರಿಯಾ? ನೀವೆಂತಾರು ತಗೊಂಡಿರಿ ಅಂತ ನಮಗೂ ಹೇಳಿ ಅಲ್ಲ, ನಾವು ಕೇಂತು. ಹೌದು ನಮಗೂ ಹೇಳಿ. ನಾನಂತೂ ಎಂತ ತಗೊಂಡಿಲ್ಲ, ಬಂದು ದುಡ್ಡೆಲ್ಲ ಹಾಳು ಮಾಡಿದ್ವಿ. ಈಗ ತಗೊಂಬಂದ್ರು ದುಡ್ಡು ಬರ್ತಿಲ್ಲ. ನೀವಾರು ಎಂತ ತಗೊಂಡಿರಿ ಅಂತ ಹೇಳಿ ಅಕ್ಕ.